ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಮಂತ್ರಿಗಿರಿ ತಪ್ಪಿರುವುದಕ್ಕೆ ಯುವ ಪಡೆ ಕಾಂಗ್ರೆಸ್ ಎಚ್ಚರಿಕೆ ನೀಡಿದೆ. ಯುವ ಕಾಂಗ್ರೆಸ್ ಮುಖಂಡ ಸಲೀಂ ಖತ್ತೀಬ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪೋಸ್ಟರ್ ಹಿಡಿದು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕ್ಷೇತ್ರದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿದ ಹಿರಿಯ ನಾಯಕನಿಗೆ ಹೈಕಮಾಂಡ್ ಅನ್ಯಾಯ ಮಾಡಿದೆ ಎಂದು ಸಲೀಂ ಖತ್ತೀಬ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಚುನಾವಣಾ ವೇಳೆಯಲ್ಲಿ ಸಿದ್ದರಾಮಯ್ಯ ನೀಡಿದ್ದ ಸಚಿವ ಸ್ಥಾನದ ಮಾತನ್ನು ಈಡೇರಿಸಬೇಕು ಎಂದು ಯುವ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಅಶೋಕ್ ಪಟ್ಟಣ್ ಸಾಹೇಬರು ಪಕ್ಷಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ವೇದಿಕೆಯ ಮೇಲೆಯೇ ಸಚಿವ ಸ್ಥಾನ ಕೊಡುವ ಮಾತು ಕೊಟ್ಟಿದ್ದರು. ಹೈಕಮಾಂಡ್ ತಕ್ಷಣವೇ ಈ ನಿರ್ಧಾರವನ್ನು ಮರುಪರಿಶೀಲಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವಾದರೆ ನಮ್ಮ ಹೋರಾಟ ನಿರಂತರವಾಗಿದೆ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನಮ್ಮ ನಾಯಕರು, ಈ ಭಾಗದ ಧೀಮಂತ ನಾಯಕರು, ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಅಶೋಕ್ ಪಟ್ಟಣರಿಗೆ ಬಹಳ ಅನ್ಯಾಯ ಆಗೈತಿ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಮ್ಮ ಭಾಗಕ್ಕೆ ಕೊಟ್ಟಿರುವಂತ ಏಕೈಕ ಸಚಿವ ಸ್ಥಾನ ಅಂದ್ರೆ ಆರ್.ಎಸ್. ಪಾಟೀಲ್ ಅವರಿಗೆ 1984ರಲ್ಲಿ ಸುಮಾರು 42 ವರ್ಷ ಆಯ್ತು ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅನ್ನರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು ಈ ಭಾಗದ ಜನರು, ಯುವ ಕಾರ್ಯಕರ್ತರು, ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಲಿ ನಮ್ಮ ರಾಮದುರ್ಗ ತಾಲೂಕು ಅಂತ ಹೇಳಿ ಬಹಳಷ್ಟು ಆಸೆ ಇತ್ತು. ಇವತ್ತಿನ ದಿವಸ ನಮ್ಮ ಜೀವ ಹೋಗೋದಂಗ ಆಗಿತ್ತು. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಈ ದುಃಖ ತಡ್ಕೊಳಕ್ ಆಗತ್ತಿಲ್ಲ. ನಮ್ಗೆ ಬಹಳಷ್ಟು ಇದಿತ್ತು, ಆಶಾಭಾವನೆ ಇತ್ತು. ಹೈಕಮಾಂಡ್ ಇವತ್ತಿನ ದಿವಸ ಅಶೋಕಣ್ಣ ಪಟ್ಟಣ್ ಅವರು ಪಕ್ಷಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ ಅವ್ರಿಗೆ ಬೆಳಗಾವಿ ಜಿಲ್ಲೆಗೆ ಕನಿಷ್ಠ 3 ಸಚಿವ ಸ್ಥಾನ ಕೊಡ್ತಾರೆ. ಅದರಲ್ಲಿ ನಮ್ಮ ನಾಯಕರಿಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಒಂದು ಸಚಿವ ಸ್ಥಾನ ಸಿಗ್ತದೆ ಬಹಳಷ್ಟು ನಮ್ಗೆ ನಂಬಿಕೆ ಇತ್ತು. ಆ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಹೈಕಮಾಂಡ್ ಅವರು ಮತ್ತು ನಾಯಕರು. ನಾನು ನಮ್ಮ ಸಾಹೇಬರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ ಹೇಳ್ತೀನಿ, ಮುಂದಿನ ದಿನಮಾನದೊಳಗ ಅಶೋಕಣ್ಣ ಪಟ್ಟಣ್ ಅವರಿಗೆ ಆಗಿರುವಂತ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಅವರಿಗೆ ಉನ್ನತ ಹುದ್ದೆಯನ್ನು ಕೊಡಬೇಕು. ಯಾಕಂದ್ರೆ ಈಗಾಗಲೇ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಾಗ ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಾಗ 2ನೇ ಅತಿ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಮತ್ತು ಕ್ಷೇತ್ರ ಹೊಂದಿದೆ. ಅದರಲ್ಲಿ ಕನಿಷ್ಠ ಪಕ್ಷ 3 ಕೊಡಬೇಕಾಗಿತ್ತು. ಆದ್ರೆ ಎರಡು ಕೊಟ್ಟಿದ್ದಾರೆ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಲಕ್ಷ್ಮಣ ಸವದಿ ಅವರಿಗೆ. ಇನ್ನೂ ಒಂದು ಸ್ಥಾನ ನಮ್ಮ ನಾಯಕರಿಗೆ ಕೊಡಬೇಕಾಗಿತ್ತು. ಆದ್ರೆ ಅನ್ಯಾಯ ಆಗೈತಿ. ಆ ಅನ್ಯಾಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನ ಕೊಡೋ ಮಟ್ಟ ನಮ್ಮ ಪ್ರತಿಭಟನೆ ಇರ್ತೈತಿ. ಮುಂದಿನ ದಿನಮಾನದೊಳಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ನೀವು ಕೈ ಫಲಪಡಿಸಬೇಕು, ಅವರಿಗೆ ಅಧಿಕಾರ ಕೊಡಬೇಕು. ಯಾಕಂದ್ರೆ ಅವರು ವಿದ್ಯಾರ್ಥಿ ಯೂನಿಯನ್ ಪಕ್ಷದಾಗ ಸಂಘಟನೆ ಮಾಡ್ಯಾರ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ, ಪಕ್ಷದ ಉಪಾಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳಷ್ಟು ಅವರು ಸೇವೆ ಮಾಡ್ಯಾರ. ಆ ಸೇವೆಯನ್ನು ಪರಿಗಣಿಸಿ ಪಕ್ಷ ನಿಷ್ಠೆಗೆ ನೀವು ಸಚಿವ ಸ್ಥಾನ ಕೊಡಿ. ಮೊದಲೇ ಅದೇ ಪಕ್ಷದಾಗ ಯಾರು ದುಡ್ದಾರ, ಯಾರು ಸೀನಿಯರ್ ಇದಾರ ಅವ್ರಿಗೆ ನೀವು ಆದ್ಯತೆ ಕೊಡಬೇಕು. ಇದು ನಮ್ಮ ಒತ್ತಾಯ ಐತಿ. ರಾಮದುರ್ಗ ಕಾರ್ಯಕರ್ತರ ಪರವಾಗಿ, ಈ ಜಿಲ್ಲೆ ಪರವಾಗಿ, ಅಶೋಕ್ ಪಟ್ಟಣ್ ಪರವಾಗಿ ಈ ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಬಿಸಿ ಮುಟ್ಟಿಸುವಂತ ಕೆಲಸ ನಾವು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ನಮ್ಮ ನಾಯಕರಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸುವ ಮಟ್ಟ ನಮ್ದು ಹೋರಾಟ ನಿರಂತರವಾಗಿರುತ್ತದೆ.